ಅಮೆರಿಕದಿಂದ ಭಾರತ ಕಲಿಬೇಕಾಗಿರೋ ಪಾಠ ಏನು? ಅಮೆರಿಕ ವಾಯುಪಡೆಯ KC-135 ಟ್ಯಾಂಕರ್ ವಿಮಾನ ಪತನಗೊಂಡಿದೆ. ಅಮೆರಿಕದ ಪಾಲಿಗೆ ಇದು ಕರಾಳ ಮೈಲಿಗಲ್ಲು. ನಮಸ್ಕಾರ, ADN.comಗೆ ಸ್ವಾಗತ. ನಾನು ಸಪನ. ಇರಾನ್ ಜೊತೆಗಿನ ಯುದ್ಧ ತೀವ್ರಗೊಳ್ತಾ ಇರೋ ಸಮಯದಲ್ಲೇ ಇರಾಕ್ ವಾಯು ಪ್ರದೇಶದಲ್ಲಿ ಅಮೆರಿಕ ವಾಯುಪಡೆಯ KC-135 ಟ್ಯಾಂಕರ್ ವಿಮಾನ ಪತನಗೊಂಡಿದೆ. ಕೊಲ್ಲಿ ರಾಷ್ಟ್ರಗಳ ವಾಯು ಪ್ರದೇಶದಲ್ಲಿ ಯುದ್ಧದ ಬೆಂಬಲಕ್ಕಾಗಿ ಯುದ್ಧ ವಿಮಾನಗಳಿಗೆ ಆಕಾಶದಲ್ಲೇ ಇಂಧನವನ್ನ ತುಂಬಿಸೋ ಮಿಷನ್ಗಳ ಸಂದರ್ಭದಲ್ಲಿ ಸಂಭವಿಸಿದ ಈ ವಿಮಾನಗಳ ಡಿಕ್ಕಿಯಿಂದಾಗಿ ಟ್ಯಾಂಕರ್ ವಿಮಾನ ಪತನಗೊಂಡಿದೆ. ಇದನ್ನ ಅಮೆರಿಕದ ಪಾಲಿಗೆ ಕರಾಳ ಮೈಲಿಗಲ್ಲು ಅಂತ ಹೇಳಲಾಗ್ತಾ ಇದೆ. ಇರಾನ್ ಜೊತೆಗಿನ ಯುದ್ಧ ತೀವ್ರಗೊಳ್ತಾ ಇರೋ ಸಮಯದಲ್ಲೇ ಇರಾನ್ ವಾಯು ಪ್ರದೇಶದಲ್ಲಿ ಅಮೆರಿಕ ವಾಯುಪಡೆಯ KC-135 ಟ್ಯಾಂಕರ್ ವಿಮಾನ ಪತನಗೊಂಡಿದೆ. ಕೊಲ್ಲಿ ರಾಷ್ಟ್ರಗಳ ವಾಯು ಪ್ರದೇಶದಲ್ಲಿ ಯುದ್ಧದ ಬೆಂಬಲಕ್ಕಾಗಿ ಯುದ್ಧ ವಿಮಾನಗಳಿಗೆ ಆಕಾಶದಲ್ಲೇ ಇಂಧನ ತುಂಬಿಸೋ ಮಿಷನ್ಗಳ ಸಂದರ್ಭದಲ್ಲಿ ಸಂಭವಿಸಿದ ಈ ವಿಮಾನಗಳ ಡಿಕ್ಕಿಯಿಂದಾಗಿ ಟ್ಯಾಂಕರ್ ವಿಮಾನ ಪತನಗೊಂಡಿದೆ. ಇದನ್ನ ಅಮೆರಿಕದ ಪಾಲಿಗೆ ಕರಾಳ ಮೈಲಿಗಲ್ಲು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದು ಶತ್ರುಗಳ ದಾಳಿಯಿಂದ ಅಥವಾ ಅಚಾತುರ್ಯದ ಗುಂಡಿನ ದಾಳಿಯಿಂದ ಸಂಭವಿಸಿರೋದಲ್ಲ, ಬದಲಾಗಿ ತಮ್ಮದೇ ವಿಮಾನಗಳಿಗೆ ಇಂಧನವನ್ನ ತುಂಬಿಸುವಾಗ ನಡೆದಿರೋ ಘಟನೆ ಅಂತ ಪೆಂಟಗನ್ ಸ್ಪಷ್ಟಪಡಿಸಿದೆ. ಆದರೂ ಈ ಘಟನೆ ಆಕಾಶದಲ್ಲಿ ಇಂಧನವನ್ನ ತುಂಬಿಸೋ ಪ್ರಕ್ರಿಯೆಯಲ್ಲಿರೋ ಅಪಾಯಗಳನ್ನ ಎತ್ತಿ ತೋರಿಸುತ್ತೆ. ಆದ್ರೆ ಈ ಅಪಘಾತದಿಂದ ಭಾರತ ಕಲಿಯಬೇಕಾದ ಒಂದು ಪಾಠ ಇದೆ. ಈ ತಿಂಗಳ ಆರಂಭದಲ್ಲಿ ಕುವೈತ್ ಮೇಲೆ ನಡೆದ ಫ್ರೆಂಡ್ಲಿ ಫೈರ್ ಘಟನೆಯಲ್ಲಿ ಅಮೆರಿಕದ 3 F-15 ಸ್ಟ್ರೈಕ್ ಈಗಲ್ ಜೆಟ್ಗಳು ಪತನಗೊಂಡಿದ್ದಾವೆ. ಅದನ್ನ ಅಮೆರಿಕ ತಕ್ಷಣವೇ ಒಪ್ಕೊಂಡಿತ್ತು. ಈಗ KC-135 ವಿಮಾನದ ನಷ್ಟವನ್ನ ಅಮೆರಿಕ ಮುಚ್ಚುಮರೆಯಿಲ್ಲದೆ ಒಪ್ಕೊಂಡಿದೆ. ಅಮೆರಿಕದ ಮಿಲಿಟರಿ ಪರಂಪರಾಗತವಾಗಿ ಪಾರದರ್ಶಕವಾಗೇನೂ ಇಲ್ಲ. ಮಾಹಿತಿ ಯುದ್ಧ ಮತ್ತು ಮೈಂಡ್ ಗೇಮ್ಗಳನ್ನು ಕಂಡುಹಿಡಿದಿದ್ದೆ ಈ ಅಮೆರಿಕ. ನಷ್ಟದ ಅಂಕಿಅಂಶಗಳ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ಳೋ ಅಧ್ಯಕ್ಷರು ಅಧಿಕಾರದಲ್ಲಿದ್ದರೂ ಸಹ ಯುದ್ಧ ಭೂಮಿಯ ನಷ್ಟಗಳನ್ನು ಬಹಿರಂಗವಾಗಿ ಒಪ್ಕೊಳ್ಳೋದು ಅಮೆರಿಕದ ಧೋರಣೆ. ಈ ಧೋರಣೆ ತನ್ನ ಆತ್ಮವಿಶ್ವಾಸವನ್ನ ತೋರುತ್ತೆ ಅನ್ನೋದು ಅಮೆರಿಕದ ನಿಲುವು. ದೊಡ್ಡ ಮಟ್ಟದ ಕಾರ್ಯಾಚರಣೆಗಳಲ್ಲಿ ಸಾವು ನೋವು ಮತ್ತು ಯಂತ್ರಗಳ ನಷ್ಟ ಸಹಜ ಅಂತ ಅಮೆರಿಕ ಹೇಳುತ್ತೆ. ತಾವು ಅದಕ್ಕೆ ಸಿದ್ಧರಾಗಿರೋದಾಗಿನೂ ಕೂಡ ಮುಜುಗರ ಇಲ್ಲದೆ ಹೇಳ್ಕೊಳ್ತಾ ಇದೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಭಾರತದ ಧೋರಣೆ ಇದೆ. ಆಪರೇಷನ್ ಸಿಂಧೂರ ನಂತರದ ಭಾರತದ ಮೌನ ಅದನ್ನ ಎತ್ತಿ ತೋರಿಸಿದೆ. ತಿಂಗಳುಗಳು ಕಳೆದರೂ ಉಭಯ ಕಡೆಯ ವಿಮಾನಗಳ ನಷ್ಟದ ಬಗ್ಗೆ ಕೇವಲ ವದಂತಿಗಳು ಮಾತ್ರ ಕೇಳಿ ಬರ್ತಾ ಇದೆ. ಭಾಷಣಗಳಲ್ಲಿನ ಚುಟುಕು ಮಾತುಗಳನ್ನ ಹೊರತುಪಡಿಸಿದ್ರೆ ವಿಮಾನ ನಷ್ಟದ ಯಾವುದೇ ಅಧಿಕೃತ ಹೇಳಿಕೆಗಳಿಲ್ಲ. ಈ ವಿಷಯದಲ್ಲಿ ಸ್ಪಷ್ಟತೆ ಇಲ್ಲದೆ ಇರೋದು ಆತಂಕಕಾರಿ. 80 ವರ್ಷಗಳಿಂದ ಯುದ್ಧಗಳನ್ನ ಮಾಡಿರೋ ಭಾರತದಂತಹ ರಾಷ್ಟ್ರಕ್ಕೆ ಪಾರದರ್ಶಕತೆ ಅನ್ನೋದು ಕೇವಲ ಪ್ರಾಮಾಣಿಕತೆ ಅಲ್ಲ, ಅದು ಶತ್ರು ರಾಷ್ಟ್ರಗಳಿಗೆ ಸುಳ್ಳು ಪ್ರಚಾರ ಮಾಡೋದಕ್ಕೆ ಅವಕಾಶವನ್ನ ನೀಡದಂತೆ ತಡೆಯೋ ಅಸ್ತ್ರನೂ ಕೂಡ ಹೌದು. ಪಾಕಿಸ್ತಾನ ಅಥವಾ ಚೀನಾದಂತಹ ದೇಶಗಳು ಭಾರತದ ನಷ್ಟದ ಬಗ್ಗೆ ಸುಳ್ಳು ಅಂಕಿಅಂಶಗಳನ್ನ ನೀಡಿ ಜನರ ದಿಕ್ಕನ್ನ ತಪ್ಪಿಸೋದನ್ನ ತಡೆಯುವುದಕ್ಕೆ ಈ ಪಾರದರ್ಶಕತೆ ಸಹಾಯಕಾರಿ. ಆದರೆ ಭಾರತ ಪಾರದರ್ಶಕತೆಯನ್ನ ಪ್ರದರ್ಶಿಸೋದಕ್ಕೆ ಹಿಂಜರಿತಾ ಇದೆ. ಅಮೆರಿಕ ತನ್ನ ವಿಮಾನಗಳ ನಷ್ಟವನ್ನ ಮುಕ್ತವಾಗಿ ಒಪ್ಪಿಕೊಳ್ಳುವ ಮೂಲಕ ಇರಾನ್ ಸುಳ್ಳು ಅಂಕಿಅಂಶಗಳನ್ನ ಸೃಷ್ಟಿಸಿದಂತೆ ಮಾಡಿದೆ. ಈಗ ಇರಾನ್ ಕೇವಲ ವಿಮಾನಗಳನ್ನ ಹೇಗೆ ಹೊಡೆದುರುಳಿಸಲಾಯಿತು ಅನ್ನೋ ಬಗ್ಗೆ ಮಾತ್ರ ಚರ್ಚಿಸಬಹುದಷ್ಟೆ. ಆದರೆ ನಷ್ಟದ ಸಂಖ್ಯೆಯ ಬಗ್ಗೆ ಮತ್ತೊಂದು ರೀತಿಯ ಅಂಕಿಅಂಶಗಳನ್ನ ನೀಡಲಾಗುವುದಿಲ್ಲ. ಪ್ರಸ್ತುತ ನಡೀತಾ ಇರೋ ಯುದ್ಧದಲ್ಲಿ 2 ವಾರ ಕಳೆದರೂ ಅಮೆರಿಕ ತನ್ನ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಆದರೆ ಭಾರತ ಆಪರೇಷನ್ ಸಿಂಧೂರನಲ್ಲಿ ಕೇವಲ 88 ಗಂಟೆಗಳಲ್ಲಿ ತನ್ನ ನಿರ್ದಿಷ್ಟ ಗುರಿಗಳನ್ನು ಅದು ಸಾಧಿಸಿತ್ತು. ಆ ಸಮಯದಲ್ಲಿ ಒಂದು ವೇಳೆ ಭಾರತದ ವಿಮಾನ ಅಥವಾ ಉಪಕರಣಗಳ ನಷ್ಟ ಆಗಿದ್ರೆ ಅದನ್ನ ಹಿಂಜರಿಕೆ ಬಿಟ್ಟು ಒಪ್ಕೊಳ್ಬಹುದಿತ್ತು. ಭಾರತದ ಯುದ್ಧ ತಂತ್ರದ ಪಕ್ವತೆಯನ್ನ ಜಗತ್ತಿಗೆ ತೋರಿಸೋದಕ್ಕೆ ಅದು ಸರಿಯಾದ ಸಮಯ ಕೂಡ ಆಗಿತ್ತು. ಆದರೆ ಮೋದಿ ಸರ್ಕಾರ ಹಾಗೆ ಮಾಡಲಿಲ್ಲ. ಇರಾನನ್ನ ಯಕಶ್ಚಿತ್ತ ಅನ್ನುವಂತೆ ಭಾವಿಸಿ ಕಳಪೆ ಯೋಜನೆಯೊಂದಿಗೆ ದಾಳಿ ಮಾಡಿದ ಅಮೆರಿಕ ಅನೇಕ ತಪ್ಪುಗಳನ್ನು ಮಾಡಿರಬಹುದು. ಆದರೆ ಮಿಲಿಟರಿ ಸಂದೇಶವನ್ನ ರವಾನಿಸೋ ಮತ್ತು ಪಾರದರ್ಶಕತೆ ಕಾಪಾಡೋ ವಿಷಯದಲ್ಲಿ ಭಾರತ ಅಮೆರಿಕದಿಂದ ಪಾಠವನ್ನ ಕಲಿಬೇಕಾಗತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ADN.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.